ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪ್ರೀತಿಯ ಪರ್ಸನ್ ಹಗಲು ರಾತ್ರಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಅವರಿಗೆ ನಿದ್ದೆಯನ್ನು ಸರಿಯಾಗಿ ಮಾಡದೆ ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಬರ್ತಾ ಇದೆ ಅಂತ ನೋಡೋಣ. ನಾನು ಇಲ್ಲಿ 3 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಅವರ ಕರೆಂಟ್ ಎನರ್ಜಿ ಏನಿದೆ, ಅವರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನೋಡೋಣ. ತುಂಬಾ ಆಳವಾಗಿ ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಸೊ ಯೋಚನೆ ಮಾಡಿದ ನಂತರ ಅವರ ಆಕ್ಷನ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಹೇಳ್ಕೊಂಡು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ರೆಸನೇಟ್ ಆದರೆ ಖಂಡಿತ ನನಗೆ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಸೊ ಆದಷ್ಟು ನಿಮ್ಮ ಪ್ರಶ್ನೆ ಏನಿದೆಯೋ ಅದನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ರೀಡಿಂಗ್ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ಫಸ್ಟ್ ಕಾರ್ಡ್ ಒಂದು ಕಾರ್ಡ್ ಬಂದಿದೆ. ಸೊ ಮೊದಲಿಗೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ಸದ್ಯಕ್ಕೆ ನಿಮ್ಮ ಕನೆಕ್ಷನ್ನ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಜಾಸ್ತಿ ಫ್ಯಾಮಿಲಿ ಟ್ರೆಡಿಷನ್ಸ್, ಸಂಪ್ರದಾಯ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಂತ ಯೋಚಿಸ್ತಾ ಇದ್ದಾರೆ. ಸೊ ಮ್ಯಾಚ್ ಆಗುತ್ತಾ, ಸೊ ಅನುಕೂಲ ಆಗುತ್ತಾ, ಎರಡು ಮನೆಗೂ ಒಪ್ಪಂದ ಆಗುತ್ತಾ ಅಂತ ಈ ಥರ ಫ್ಯಾಮಿಲಿ ಕ್ವೆಶನ್ಸ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾರಾದರೂ ಒಳ್ಳೆ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ ಪರ್ಸನಿಂದ ಸಜೆಷನ್ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಮುಂಚೆ ಅಂತ ಆಲೋಚನೆಗಳು ಬರ್ತಾ ಇದೆ. ಅವರಿಗೆ ಆನ್ ಆ್ಯಂಡ್ ಆಫ್ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಮೈಂಡ್ಸೆಟ್ ಅಲ್ಲಿ ಇದ್ದಾರೆ. ಸೊ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಅವರು ಭಾವಿಸ್ತಾ ಇದ್ದಾರೆ. ಸೊ ಇಲ್ಲಿ ಅವರಿಗೆ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ನಿಮ್ಮ ಜೊತೆ ಏನು ಡಿಸ್ಕಸ್ ಮಾಡೋದಕ್ಕಿಂತ ಬದಲಾಗಿ ಅವರು ಲೈಫಲ್ಲಿ ಹೆಜ್ಜೆ ಇಡಬೇಕು, ಮದುವೆ ಈ ರಿಲೇಶನ್ಶಿಪ್ನ ಲಾಂಗ್ ಟರ್ಮಲ್ಲಿ ತೊಗೊಂಡು ಹೋಗಬೇಕು. ಬಟ್ ಆದರೆ ನನಗೆ ಏನು ಆಗ್ತಾ ಇದೆ, ಏನು ನಡೀತಾ ಇದೆ, ಯಾವ ಫ್ಲೋಲ್ಲಿ ಹೋಗ್ತಾ ಇದ್ದೀನಿ, ಆ ಫ್ಲೋನ ಅಷ್ಟೇ ಟ್ರಸ್ಟ್ ಮಾಡಿದ್ರೆ ನನ್ನ ಲೈಫಿಗೆ ನಾನು ತುಂಬಾ ಸೆಕ್ಯೂರ್ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಆಗಲ್ಲ. ಸೊ ನಾನು ಮನೇಲಿರೋರ ಹತ್ರ ಮಾತಾಡಿದ್ರೆ ಮನೇಲಿರೋರು ಬೇಡ ಅನ್ಬೋದು, ಇಲ್ಲ ನಿಮ್ಮ ಹತ್ರ ಮಾತಾಡಿದ್ರೆ ಇದೆಲ್ಲ ಓಕೆ ಅಂದ್ಬಿಟ್ಟು ನೀವು ಕ್ಯಾಶುವಲ್ ಆಗಿ ತೊಗೋಬೋದು. ಬಟ್ ಅವರು ಒಂದು ಎಕ್ಸ್ಪೀರಿಯನ್ಸ್ಡ್, ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಒಂದು ಗುರುಗಳು ಯಾರಾದರೂ ಇದ್ದಾರಾ, ನಾನು ಹೋಗಿ ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಸಜೆಷನ್ ತಗೋಬೇಕು ಲೈಫಲ್ಲಿ ಏನಾದರೂ ಸ್ಟೆಪ್ಸ್ ಮುಂದೆ ಇಡೋದಕ್ಕೆ ಅಂತ ಅವರು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಗೊಂದಲಗಳು ಕಾಣಿಸ್ತಾ ಇದೆ. ಆದರೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ಆನ್ಸರ್ನ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಮನಸ್ಸಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಆನ್ಸರ್ಸ್ನ ಹುಡುಕ್ತಾ ಇದ್ದಾರೆ. ಹಾಗಾದರೆ ಅವರು ಆಳವಾಗಿ ತುಂಬಾನೇ ಡೀಪ್ ಫೀಲಿಂಗ್ಸ್ ಏನಾದರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಕೊರಗ್ತಾ ಇದ್ದಾರಾ, ಅದ್ರ ಬಗ್ಗೆ ಏನಿದೆ ಅಂತ ಕೂಡ ನಾವು ನೋಡೋಣ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಹಾರ್ಟ್ ಬ್ರೇಕ್ ಕಾಣಿಸ್ತಾ ಇದೆ. ಹಾಗಂತ ಅಂದ್ಬಿಟ್ಟು ಇಲ್ಲಿ ಹಾರ್ಟ್ ಬ್ರೇಕ್ ಅಂತ ಹೇಳೋದಕ್ಕಾಗಲ್ಲ, ಅವರಿಗೆ ಯಾವುದೋ ಒಂದು ಆಘಾತ ಆಗಿದೆ ಇಲ್ಲಿ. ಸೊ ಹಾರ್ಟ್ ಬ್ರೇಕ್ನ ಅನುಭವಿಸ್ತಾ ಇದ್ದಾರೆ. ಎಮೋಷ್ನಲ್ ಪೇನ್ ಇರ್ಬೋದು, ಬೇಜಾರು, ಮನಸ್ಸಿಗೆ ಶಾಂತಿ ಇಲ್ಲ, ಏನೇನೋ ಕಳ್ಕೊಂಡಿದ್ದೀನಿ ಅಂತ ವ್ಯಥೆಯಲ್ಲಿ ಇದ್ದಾರೆ. ಮೇ ಬಿ ನಿಮ್ಮನ್ನ ಈ ಕ್ಷಣಕ್ಕೆ ಮಿಸ್ ಮಾಡ್ಕೊಳ್ತಾ ಇರ್ಬೋದು. ನಿಮ್ಮ ಜೊತೆ ಯಾವುದಾದ್ರೂ ವಿಷಯಕ್ಕೆ ಜಗಳ ಆಡ್ತಾ ಇದ್ರು, ಆ ನೋವನ್ನ ಕಾಡ್ತಾ ಇದೆ. ಯಾವುದೋ ಒಂದು ವಿಷಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲಿ ನೀವು ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಇಲ್ಲಾಂದ್ರೆ ಇಲ್ಲಿ ನೀವು ಇಷ್ಟಪಡ್ದೇನೆ ವೇಟ್ ಮಾಡ್ದೇನೆ ಇಲ್ಲಿ ಬೇರೆಯವ್ರ ಜೊತೆ ನೀವು ಒಂದು ಕನೆಕ್ಷನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ತುಂಬಾನೇ ಕೊರಗ್ತಾ ಇದ್ದಾರೆ. ತುಂಬಾನೇ ಕನ್ಫ್ಯೂಷನ್ಸ್ನ ನೋಡ್ತಾ ಇದ್ದಾರೆ. ಡಿಸಪಾಯಿಂಟ್ಮೆಂಟ್ ಹೆಚ್ಚಾಗಿದೆ. ಇದರಿಂದ ಅವರು ಹೀಲ್ ಆಗಬೇಕಾಗಿದೆ. ತುಂಬಾನೇ ಅವರು ಎಲ್ಲೋ ಕಳೆದೋಗಿರೋ ಥರ ಇದ್ದಾರೆ. ತುಂಬ ಭಾರ ಅವ್ರ ಮನಸ್ಸಲ್ಲಿ ಆಗ್ತಾ ಇದೆ. ಕಳೆದು ಹೋಗಿರೋ ಅನುಭವ ಅಥವಾ ಜಗಳ, ಫೈಟ್ ಮಾಡ್ತಾ ಇದ್ದಾರೆ. ಇದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ದಿನದ ನಂತರ ಅವರು ಖಂಡಿತ ಟೈಮ್ ತಗೊಳುತ್ತೆ. ಸ್ವಲ್ಪ ದಿನ ಅಂತೂ ಖಂಡಿತ ಬೇಕಾಗುತ್ತೆ ಅವರು ಇದರಿಂದ ಆಚೆ ಬರೋದಕ್ಕೆ. ಸೊ ನೀವು ಸ್ವಲ್ಪ ಸಮಯ ಕೊಡಬೇಕಾಗಿದೆ. ಇದು ಅವರ ಡೀಪ್ ಭಾವನೆಗಳಾಗಿರುತ್ತೆ, ಡೀಪ್ ಫೀಲಿಂಗ್ಸ್ ಆಗಿರುತ್ತೆ.
ಇಲ್ಲಿ ನಾವು ಜಾಸ್ತಿ ಯೋಚನೆ ಮಾಡಿ ನೋಡಿದಾಗ ಅವರಿಗೆ ನಿಮ್ಮ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇತ್ತು. ಆ ಕನೆಕ್ಷನ್ ಜೊತೆ ಅವರು ಚೆನ್ನಾಗಿದ್ರು. ಬಟ್ ಇವಾಗ ಏನೋ ಸರಿ ಇಲ್ಲ. ಯಾಕೋ ತುಂಬಾನೇ ಮನ್ಸು ಬೇಜಾರು. ನಿಮ್ಮನ್ನ ಕಳ್ಕೊಳ್ತಾ ಇದ್ದೀನಿ ಅಂತನೋ ಇಲ್ಲ ಏನೋ ನಮ್ಮ ಮನೆ ಕಡೆಯಿಂದ ಯಾವುದೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನಿಮಗೋಸ್ಕರ ಬರ್ತಾ ಇಲ್ಲ ಅಂತನೋ ತುಂಬಾ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಶಾಂತಿ ಇಲ್ಲ, ಶಾಂತಿನ ಕಳ್ಕೊಂಡಿದ್ದಾರೆ. ಸೊ ಅವರು ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ತುಂಬಾನೇ ಆಳವಾಗಿ ಒಂದು ಅವರೇ ಒಂದು ಭ್ರಮೆಯಲ್ಲಿ ಇರೋ ತರ ಬದುಕ್ತಾ ಇದ್ದಾರೆ. ಅವರು ಕ್ಲೌಡ್ಸ್ ಅಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ರೇ ಏನೇನೋ ಮಾತಾಡ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಆ ತರ ಬರ್ತಾ ಇದೆ. ಸೊ ಇದೆಲ್ಲ ಸ್ವಲ್ಪ ಸಮಯ ಅಷ್ಟೇನೆ. ಆದ್ರೆ ಅವರು ಫ್ಯೂಚರ್ ಅಲ್ಲಿ ಎನರ್ಜಿನ ಚೇಂಜ್ ಮಾಡ್ಕೊಳ್ತಾರೆ. ಎನರ್ಜಿ ಚೇಂಜ್ ಆಗುತ್ತೆ. ಅವಾಗ ಆಕ್ಷನ್ ತಗೊಳ್ತಾರೆ. ಸೊ ಆ ಆಕ್ಷನ್ ಮೇ ಬಿ ನೋಡ್ಬೋದು ನೀವು. ಅದು ನೆಗೆಟಿವ್ ಆಗಿ ಕೂಡ ನಿಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿ ಕೂಡ ಬರ್ಬೋದು. ಅವರಿಗೆ ಯಾವುದನ್ನು ಸರಿ ಮಾಡೋಕೆ ಆಗದೆ ಎಲ್ಲವನ್ನು ಎಮೋಷನಲಿ ದೂರ ತಳ್ತಾರೆ. ಅವರಿಂದ ಅವ್ರನ್ನೇ ದೂರ ಮಾಡ್ಕೊಳ್ತಾರೆ. ಅಂತ ಸಿಚುವೇಶನ್ ಕೂಡ ಬರ್ಬೋದು. ಅವರಿಗೆ ಕ್ಲಾರಿಟಿ ಅಥವಾ ಹೀಲ್ ಆಗೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಸೊ ಏನಕ್ಕಂದ್ರೆ ಇಲ್ಲಿ ಅವರು ಕ್ಲಾರಿಟಿನ ತಗೋಬೇಕಾಗಿದೆ. ಯಾವುದೇ ಒಂದು ಹೀಲ್ ಆಗೋದಕ್ಕೆ, ಯಾವುದೇ ಒಂದು ಅವರು ಕ್ಲೌಡೆಡ್ ಕ್ವೆಶನ್ಸ್‌ಗೆ ಕ್ಲೌಡೆಡ್ ಏನು ಗೊಂದಲಗಳು ತುಂಬಿಕೊಂಡಿದ್ದಾರೋ ಮನಸ್ಸಲ್ಲಿ ಬೇಡವಾಗಿರೋದು ಅವ್ರಿಗೆ ಅವರೇ ಯೋಚನೆ ಮಾಡ್ಕೊಂಡು ತುಂಬಾ ಮನಸ್ಸನ್ನ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಕ್ಲಾರಿಟಿ ತಗೋಬೇಕಾಗಿದೆ. ಅವರ ಲೈಫಲ್ಲಿ ಅವರು ಏನನ್ನ ತುಂಬಾ ಆಳವಾಗಿ ಯೋಚಿಸ್ತಾ ಇದ್ದಾರೋ, ಯೋಚನೆ ಅಲ್ಲಿ ತೊಡಗಿದಾರೋ, ಅವರು ಏನಾದ್ರೂ ನಿಮ್ಮನ್ನ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬಂದ್ರೆ ತುಂಬಾನೇ ಪೇನ್ಫುಲ್ ಆಗಿ ಅವ್ರನ್ನ ಅವರೇ ಹರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಇಲ್ಲಿ. ಸೊ ಫೈನಲ್ ಓವರ್ ಆಲ್ ಎನರ್ಜಿ ಬಗ್ಗೆ ನೋಡೋದಾದ್ರೆ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನಿಮಗೋಸ್ಕರ ನಿಮ್ಮ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಯೋಚನೆ ಮನಸ್ಸಲ್ಲಿ ಭ್ರಮೆಯಲ್ಲಿ ತುಂಬಾನೇ ಪೇನ್, ಮನಸ್ತಾಪ, ಜಗಳ ಇದೆ. ಅವರಿಂದ ಅವರು ಉತ್ತರ ಆನ್ಸರ್ಸ್‌ನ ಹುಡುಕ್ತಾ ಇದ್ದಾರೆ. ಪರ್ಸನಲ್ ಸ್ಪೇಸ್ ಬೇಕಾಗಿದೆ ಹೀಲ್ ಆಗೋದಿಕ್ಕೆ. ಒನ್ಸ್ ಅವರು ಡೀಪ್ ಆಗಿ ಥಿಂಕ್ ಮಾಡಿದ್ಮೇಲೆ ಅವರ ಔಟ್‌ಕಮ್ ರೀಕನೆಕ್ಟ್ ಆಗ್ತಾರೆ ಅಂತ ಇಲ್ಲಿ ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ನೀವು ಸ್ಟ್ರಗಲ್ ಮಾಡ್ತಾ ಇದ್ರೆ ಅದು ಫ್ಯೂಚರ್‌ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರನೇ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನೀವು ಅಷ್ಟೇನೆ ಏನಾದ್ರೂ ಸ್ಟ್ರಗಲ್ ಮಾಡ್ತಾ ಇದ್ರೆ ಫ್ಯೂಚರ್‌ನ ಸರಿ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಅವರ ಯೋಚನೆ ಯಾವುದನ್ನು ಅನ್ವಾಂಟೆಡ್ ಅಂತ ನಾವು ಹೇಳೋದಕ್ಕಾಗಲ್ಲ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಅಂತ ಹೇಳ್ಬೋದು. ಅಂಡ್ ನಿಮ್ಮ ಜೊತೆ ಮುಂದೆ ಹೆಜ್ಜೆ ಹಾಕೋದಕ್ಕೆ ಅವರು ಇದ್ದಾರೆ, ರೆಡಿ ಇದ್ದಾರೆ. ಅವರ ಟ್ರೂ ಇಂಟೆನ್ಷನ್ಸ್, ಕ್ಲಾರಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ತುಂಬಾನೇ ಅವರು ಸ್ಟ್ರೆಸ್ ಇದೆ, ಸ್ಟ್ರೆಸ್ ಕಾಣಿಸ್ತಾ ಇದೆ. ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಕೊರಗ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಹೀಗೆ ಮಾಡ್ಕೊಂಡೆ ಅಂದ್ರೆ ಅವರು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದಾಗಿತ್ತು. ಸೊ ಬಟ್ ಕಾಂಟ್ಯಾಕ್ಟ್ ಇಂದ ಆಚೆ ಹೋಗಿರೋದು ಅವ್ರಿಗೂ ತುಂಬಾನೇ ನೋವಿದೆ, ಬೇಸರ ಇದೆ. ಇಲ್ಲಿ ಏನು ಅಸಮಾಧಾನ ಅವ್ರಿಗೆ ಕಾಣಿಸ್ತಾ ಇದೆ, ಏನು ಅದನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಡೀಪ್ ಆಗಿ ಯೋಚನೆ ಮಾಡಿದಾಗ ಸೊ ಇಲ್ಲಿ ಅವ್ರಿಗೆ ಅವ್ರನ್ನೇ ಅವರು ಹರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಸೊ ಹಾಗಾದ್ರೆ ನೀವು ಅವ್ರಿಗೆ ಪ್ರೆಷರ್ ಮಾಡ್ತಾ ಇದ್ರೆ ಪ್ರೆಷರ್ ಖಂಡಿತ ಮಾಡಬೇಡಿ. ಸೊ ಏನಕ್ಕಂದ್ರೆ ಅವ್ರಿಗೆ ನಿಮ್ಮ ಕಡೆಯಿಂದನೂ ಪ್ರೆಷರ್ ಆಗಿ ಮತ್ತೆ ಫ್ಯಾಮಿಲಿ ಕಡೆಯಿಂದನೂ ಪ್ರೆಷರ್ ಆದಾಗ ಸೊ ಅವರು ಲೈಕ್ ನೆಗೆಟಿವ್ ಥಿಂಕ್ ಮಾಡೋದು ಸಾಧ್ಯತೆ ಇದೆ. ಸೊ ಆದ್ರಿಂದ ಏನೇ ಬರಲಿ ನ್ಯಾಚುರಲ್ ಆಗಿ ಬರಲಿ. ಸೊ ನಮ್ಮ ಮೇಲೆ ಪ್ರೀತಿ ಇದ್ರೆ ಖಂಡಿತ ಅವರು ಸಿಕ್ಕೇ ಸಿಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೂನು ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಆಳವಾಗಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ. ಸೊ ಅವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಲೈಫಲ್ಲಿ ಅವರು ಏನನ್ನ ತುಂಬಾ ಆಳವಾಗಿ ಯೋಚಿಸ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ಬಗ್ಗೆನೇ, ನಿಮ್ಮ ಪ್ರೀತಿ ಬಗ್ಗೆನೇ. ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಅವ್ರಿಗೆ ಏನೂ ಸರಿ ಹೋಗ್ತಾ ಇಲ್ಲ. ಅವರಿರೋ ಜಾಗದಲ್ಲಿ ಅವರು ಏನ್ರ ಬಗ್ಗೆ ಅವರು ಮುಖ ಮಾಡಿ ನಿಮ್ಮಿಂದ ಬೇಡ ಅಂತ ಹೋಗಿದ್ರು. ಸೊ ಅಲ್ಲಿ ಅವ್ರಿಗೆ ಏನನ್ನೂ ಸರಿ ಹೋಗ್ತಾ ಇಲ್ಲ. ಆದ್ರಿಂದ ಸೊ ಸ್ವಲ್ಪ ಸಮಯ ಅವರಿಗೆ ಕೊಟ್ಟಾಗ ಅವರು ಖಂಡಿತ ವಾಪಸ್ ಬರ್ತಾರೆ. ನಾವು ಇಲ್ಲಿ ನೋಡ್ಬೋದು. ಸೊ ಕ್ಲಾರಿಫಿಕೇಶನ್ಗೋಸ್ಕರ ಮತ್ತೊಂದು ಕಾರ್ಡ್‌ನ ಪುಲ್ ಮಾಡಿದೀವಿ. ಈ ಕಾರ್ಡಲ್ಲೂ ಇಲ್ಲಿ ಕಾಣಿಸ್ತಾ ಇರೋದು ಏನು ಅಂತ ಅಂದ್ರೆ
ಅವರ ಮನಸ್ಸಲ್ಲಿ ತುಂಬಾನೇ ಪೇನ್ಫುಲ್ ಇದೆ, ಮನಸ್ತಾಪ ಇದೆ. ಈ ಕಡೆ ನಿಮ್ಮ ಕಡೆಯಿಂದನೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿರಲ್ಲ. ಸೊ ಈ ಕಡೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗಿಲ್ಟ್, ಬೇಜಾರು, ಮೆಂಟಲಿ ಎಮೋಷನಲಿ ಡೌನ್ ಆಗಿದ್ದಾರೆ. ಈಗೋ ಬಿಡ್ಬೇಕಿದೆ, ಎಮೋಷನಲಿ ಅವ್ರನ್ನ ಅವರು ಟ್ರ್ಯಾಪ್ ಮಾಡಿ ಕುತ್ಕೊಂಡಿದ್ದಾರೆ. ಆಕ್ಷನ್ ತಗೊಳಕ್ಕೆ ಒತ್ತಾಡ್ತಾ ಇದ್ದಾರೆ. ಇನ್ ಕೇಸ್ ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂದ್ರೆ ಅವರು ನಿಮ್ಮ ಜೊತೆ ಯಾವೆಲ್ಲ ವಿಚಾರಗಳು ಬೇಜಾರಾಗಿದೆಯೋ ಅದನ್ನೆಲ್ಲ ಅವರು ಮರೆತು, ಅಂದ್ರೆ ಈಗೋಸ್ಟಿಕ್ ಇಂದ ಬಿಟ್ರೆ ಖಂಡಿತ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವ್ರಿಗೆ ಈಗೋಗೆ ಹರ್ಟ್ ಆಗಿದೆ. ಸೊ ಇಲ್ಲಿ ಪ್ರೀತಿಯಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಫಸ್ಟು ಈಗೋನ ಬಿಡ್ಬೇಕಾಗತ್ತೆ. ಸೊ ಒಬ್ರನ್ನ ಒಬ್ರು ಕ್ಷಮಿಸೋ ಗುಣವನ್ನು ಹೊಂದಿರ್ಬೇಕಾಗತ್ತೆ. ಅವಾಗ್ಲೇನೆ ರಿಲೇಶನ್ಶಿಪ್ ಅಲ್ಲಿ ಬಾಂಡಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ ಈ ವಿಡಿಯೋದಲ್ಲಿ, ಈ ರೀಡಿಂಗ್ಸ್ ಅಲ್ಲಿ ನಿಮ್ಗೆಲ್ಲರಿಗೂ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೆ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ನನಗೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ ಫೀಡ್ಬ್ಯಾಕ್ ಅಲ್ಲೂ ನೀವು ಕಮೆಂಟ್ಸ್ ಅಲ್ಲಿ ಸಾಕಷ್ಟು ಜನ ನನಗೆ ಇನ್ ಡೀಟೇಲ್ ಆಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ನನ್ನ ಮನ್ಸಿಗೂ ನೋವಾಗುತ್ತೆ, ಬಟ್ ಏನ್ ಮಾಡೋಕ್ಕಾಗುತ್ತೆ, ನಾನು ರೆಸ್ಪಾಂಡ್ ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಕಮೆಂಟ್ಸ್ ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಸೊ ಇನ್ ಡೀಟೇಲ್ ಆಗಿ ನೀವು ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ನ ಕಳಿಸಿ, ನಾನು ಖಂಡಿತ ನಿಮಗೆ ರೀಡಿಂಗ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ. ಸೊ ಕಮೆಂಟ್ ಅಲ್ಲಿ ಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಮೆಸೇಜ್ ಕಳಿಸಿ. ರೀಡಿಂಗ್ ಅಲ್ಲಿ ನಿಮ್ಗೆ ಏನಾದರೂ ರೆಸನೇಟ್ ಆಯಿತು ಅಂದ್ರೆ ಅದನ್ನ ನೀವು ನನಗೆ ಹೇಳ್ಕೋಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.